ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ನಿಖಿಲ್ ಕುಮಾರಸ್ವಾಮಿಯವರು ಕೂಡ ವಿಚಾರದಲ್ಲಿ ಮಾತನಾಡಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿರುವ ವಿಚಾರಕ್ಕೆ ಉತ್ತರವನ್ನು ಕೊಡೋ ಕೆಲಸ ತಾರಕಕ್ಕೇರಿದೆ. ಈಗ ಬಿಡದಿ ಟೌನ್ಶಿಪ್ನ ಜಟಾಪಟಿ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಿಎಂ ಅವರದ್ದು ಆಸ್ಕರ್ ಮಟ್ಟದ ಅಭಿನಯ. ಸ್ಕ್ರಿಪ್ಟ್ ಬರೆದುಕೊಂಡು ಬಂದು ಸಿಎಂ ಓದಿದ್ದಾರೆ. ಸ್ಕ್ರಿಪ್ಟ್ ಬರ್ಕೊಂಡು ಬಂದು ಓದಿದ್ದಾರೆ. ಹೊರಗಡೆ ಅವರ ಕೃಪಾಪೋಷಿತ ನಾಟಕ ಮಂಡಳಿ ಇದೆ. ಹೊರಗಡೆಗೆ ಸಿಎಂ ಅವರೇ ಈ ನಾಟಕ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ಅನ್ನೋ ಮಾತನ್ನ ಆಡಿದ್ದಾರೆ. ಸೊ HDK ಮಾಡಿದ್ದು ಪ್ರಾಜೆಕ್ಟ್ ನೋಟಿಫಿಕೇಶನ್ ಅಷ್ಟೇ. ಅದನ್ನ ಬದಲಾವಣೆ ಮಾಡಲು ಕಾನೂನಿನಲ್ಲಿ ಅವಕಾಶ ಇದೆ. ಸೊ ಬಾಗಲಕೋಟೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಬಗ್ಗೆ ಈಗಾಗಲೇ DK ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಮಾತನಾಡಿರುವಂಥದ್ದು. ನನ್ನ ಜೈಲಿಗೆ ಕಳಿಸಲಿಕ್ಕೆ ಕುಮಾರಣ್ಣ ಅವರ ಕಾರಣ, ಈಗಲೂ ಕೂಡ ಜೈಲಿಗೆ ಕಳಿಸಲಿಕ್ಕೆ ಮುಂದಾಗಿದ್ದಾರೆ, ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ, ಒಂದು ದೊಡ್ಡ ಸಂಚು ನಡೆದಿದೆ ಅನ್ನುವಂಥ ದೇವೇಗೌಡರ ಕುಟುಂಬದ ಬಗ್ಗೆ DK ಶಿವಕುಮಾರ್ ಅವರು ಮಾತನಾಡಿದ್ದು. ಅದರ ಬಗ್ಗೆ ಮಾತಾಡಲಿಕ್ಕೆ ಈಗ HD ಕುಮಾರಸ್ವಾಮಿ ಅವರ ಮಗನಾಗಿರ್ತಕ್ಕಂಥ JDS ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರುವಂಥ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗಾಗಲೇ DKಶಿ ಅವರು CM ಆಗಿರ್ತಕ್ಕಂಥವ್ರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಕುಟುಂಬದ ಬಗ್ಗೆ, ತಮ್ಮ ತಂದೆಯವರ ಬಗ್ಗೆ ಮಾತನಾಡಿರುವಂಥದ್ದು. ಈಗ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಈಗ ತಾನೇ ಪತ್ರಿಕಾಗೋಷ್ಠಿ ಕರೆದು ಒಂದಷ್ಟು ವಿಚಾರಗಳನ್ನ ಮಂಡಿಸಿದ್ದಾರೆ. ನಾನು ಕೂಡ ಈಗ ಗಮನಿಸಿದೆ. ಒಂದು, ಇಲ್ಲಿ ನಾನು ಹೇಳುವಂಥ ವಿಚಾರ, ಈ ಜೈಲಿನ ವಿಚಾರ ಯಾಕೆ ಇಲ್ಲಿ ಪ್ರಸ್ತಾಪ ಆಗ್ತಾಯಿದೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಒಕ್ಕಲಿಗ ಸಮುದಾಯದಿಂದ ಪ್ರತಿನಿಧಿಯಾಗಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದ ದಿನ ಮೊದಲನೇ ದಿನವೇ ಕುಮಾರಣ್ಣ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ನಾನಿರ್ಬೋದು, ನಾವೆಲ್ಲ ಕೂಡ ಅವ್ರಿಗೆ ಶುಭ ಹಾರೈಸಿದ್ವಿ. ಒಂದು ರಿವ್ಯೂ ಕಮಿಟಿ ಮಾಡ್ತೀನಿ GBDಯಿಂದ, ಒಂದು 2-3 ತಿಂಗಳ ಕಾಲ ನೋಡೋಣ ಅಂತ ಹೇಳಿದ್ದಾರೆ. ಹೌದಲ್ವಾ? ಅವರ ಹೇಳಿಕೆಯಲ್ಲೇ ಮತ್ತೊಂದು ದ್ವಂದ್ವದ ನೀತಿಗಳು. ಮತ್ತೆ ಯಾಕೆ ಇವತ್ತು 3 ಊರುಗಳನ್ನ ಅಂತಿಮ ನೋಟಿಫಿಕೇಶನ್ ಮಾಡಿದ್ದೀರಿ? ಸೂಚನೆ ಹೊರಡಿಸಿದ್ದಾರೆ. 3 ಊರುಗಳು ಅಂತಿಮ ಅಧಿಸೂಚನೆ ರಿವ್ಯೂ ಕಮಿಟಿ ಮಾಡ್ತೀನಿ ಅಂತ ಹೇಳಿದ್ಮೇಲೆ ರಿವ್ಯೂ ಕಮಿಟಿ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ನೀವು? ಹಂಗಾದ್ರೆ ಸಾಧಕ ಬಾಧಕಗಳು ಅರ್ಥ ಮಾಡ್ಕೊಳ್ಬೇಕು, ಕಾದು ನೋಡಬೇಕು, ಪರ ವಿರೋಧ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅಲ್ವಾ ನೀವು ಕಮಿಟಿ ಮಾಡ್ಬೇಕಂತ ಇರೋದು? ಮತ್ತೆ ಯಾಕೋಸ್ಕರ ನೀವು ಈ 3 ಊರುಗಳ ಅಂತಿಮ ಅಧಿಸೂಚನೆ ಹೊರಡಿಸಿದ್ದೀರಿ? ಈ ಬಿಡದಿ ಟೌನ್ಶಿಪ್ ನನ್ನ ಕನಸಿನ ಕೂಸಲ್ಲ, ಇದು ಕುಮಾರಣ್ಣನ ಕನಸಿನ ಕೂಸು. ಈಗಾಗಲೇ DLF ಅನ್ನುವಂಥ ಒಂದು ಕಂಪನಿಗೆ 400 ಕೋಟಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಅಷ್ಟೇ ಅಲ್ಲದೆ ರೈತರಿಗೆ ಅಲ್ಲಿ ಭೂ ಪರಿಹಾರಕ್ಕಾಗಿ 20 ರಿಂದ 25 ಲಕ್ಷ ಘೋಷಣೆಯನ್ನು ಕೂಡ ಮಾಡಿದ್ರು ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು. ನೋಡಿ, ಈ ಪ್ರಿಲಿಮಿನರಿ ಲ್ಯಾಂಡ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾಡಿದ್ದಲ್ಲ. ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಪ್ರಾಜೆಕ್ಟ್ ನೋಟಿಫಿಕೇಶನ್ ಆಗಿತ್ತಷ್ಟೇ. ಲ್ಯಾಂಡು ಪ್ರಿಲಿಮಿನರಿ ನೋಟಿಫಿಕೇಶನ್ನು, ಫೈನಲ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಶಿವಕುಮಾರ್ ಅವ್ರ ಕಾಲದಲ್ಲಿ. ಅದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ನೋಡಿ, ಇದು 20 ವರ್ಷದ ಹಿಂದೆ ಹಳೆ ಪ್ರಾಜೆಕ್ಟು. ಇದು 5 ಕಡೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತಿತ್ತು. ಅವತ್ತು ಇಲ್ಲಿರ್ತಕ್ಕಂಥ ರೈತರುಗಳೇ ಕೃಷ್ಣ ಕಚೇರಿಯಲ್ಲಿ ಬಂದು ಆಫೀಸಲ್ಲಿ ಕೂತ್ಕೊಂಡು ಇದ್ದಂಥ ಮುಖ್ಯಮಂತ್ರಿಗಳು ಕುಮಾರಣ್ಣನ ಜೊತೆ ಮಾತಾಡಿದಾಗ ಕುಮಾರಣ್ಣ ಅವರು ಬೇಡ ಅಂತ ಕೈ ಬಿಟ್ಟರು. ಆಯ್ತಲ್ಲ, ಅದನ್ನೇನು ಮುಂದುವರಿಸಲಿಲ್ಲ. ಇನ್ನು ಮಾತೆತ್ತಿದ್ರೆ ರೆಡ್ ಝೋನ್ ಮಾಡಿದ್ದಾರೆ, ಕೆಂಪು ವಲಯಾಗಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಮಾಡಿರೋದು ಸರ್ಕಾರನೇ ಅಲ್ವಾ? ಮಾಸ್ಟರ್ ಪ್ಲಾನ್ನಲ್ಲಿ ಅದು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆಯಲ್ಲ, ಯಾಕೆ ತಿದ್ದುಪಡಿ ಮಾಡೋಕ್ಕಾಗಲ್ಲ? ಅದನ್ನು ತೆಗೆದಾಕಿ. ಹಾಗಿದ್ರೆ ಯಾಕೆ ಸರ್ ನಿಮ್ಮ ಮೇಲೆ CM ಅವರ ಆರೋಪ ತಮ್ಮ ಕುಟುಂಬದವ್ರ ಮೇಲೆ? ಈಗ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಈಗ ಇವತ್ತಿಂದ ಅಲ್ಲ, ನಮ್ಮ ಸ್ವಂತ ಜಿಲ್ಲೆಯವರು ಮಾನ್ಯ ಮುಖ್ಯಮಂತ್ರಿಗಳು ದೇವೇಗೌಡರು ಕುಟುಂಬದ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ನಾವು ವಿಷಯಾಧಾರಿತವಾದಂಥ ಒಂದು ಹೋರಾಟಕ್ಕೆ ಕೈಗೆತ್ಕೊಳ್ತೇವೆ ಹೊರತುಪಡಿಸಿ ನಾವು ಯಾರನ್ನೂ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಕೊಂಡು ನಿಂದನೆ ಮಾಡ್ಕೊಂಡು ಹೋಗ್ತಕ್ಕಂಥ ಕುಟುಂಬ ನಮ್ದಲ್ಲ. ಇದು ಬಹಳ ಸ್ಪಷ್ಟ. DKಶಿ ಅವರು CM ಆದರು ಅಂತೇಳಿ ಕೈ ಹಿಸುಕಿಕೊಳ್ತಾರೆ. ನಾನು CM ಆಗಿದ್ದು ಅವರಿಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಈಗ ಸರ್ಕಾರ ಬಂದು 3.5 ವರ್ಷ ಕಳೆದೋಗಿದೆ. ಈ 3.5 ವರ್ಷದಲ್ಲಿ ಹಲವಾರು ಬಾರಿ ಇಂದಿನ ಮುಖ್ಯಮಂತ್ರಿಗಳು, ಅಂದು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಸಾಕಷ್ಟು ಪ್ರಯತ್ನಗಳು ಮಾಡ್ತಾಯಿದ್ರು ಮುಖ್ಯಮಂತ್ರಿ ಆಗೋಕ್ಕೆ. ಅವ್ರ ಹೈಕಮಾಂಡು ಅವರ ಒಂದು ಆಂತರಿಕ ಪ್ರಜಾಪ್ರಭುತ್ವ ಅವ್ರ ಪರವಾಗಿ ಕೆಲಸ ಮಾಡ್ತು. ಅವ್ರಿಗೆ ಅವಕಾಶ ಸಿಕ್ಕಿದೆ. ಇನ್ನೊಂದು 18-20 ತಿಂಗಳ ಕಾಲ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಇದೆ. ಕೆಲಸ ಮಾಡಲಿ. ಮೊದಲನೇ ದಿನಾನೇ
ಅವ್ರು ಮುಖ್ಯಮಂತ್ರಿಗಳಾದಾಗ ನಾನಾಗಲಿ ಕುಮಾರಣ್ಣ ಅವರಾಗಲಿ ದೇವೇಗೌಡರು ಸಾಹೇಬರಾಗಲಿ ಅವ್ರಿಗೆ ಶುಭ ಕೋರಿದ್ದೀವಿ. ಆದರೆ ಇಲ್ಲಿ ಅದೇ ಬಡ ಒಕ್ಕಲ್ತನ ಮಾಡ್ತಾ ಇರ್ತಕ್ಕಂಥ ಬಡ ಒಕ್ಕಲಿಗರು ಇದ್ದಾರಲ್ಲ, ರೈತರು, ಅವ್ರ ಪರವಾಗೂ ಕೂಡ ನಿಂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಅವ್ರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಅಲ್ವೇ? ಅದನ್ನು ನಾವು ಮಾಡ್ತಾ ಇದ್ದೀವಿ. ವಿಷಯಾಧಾರಿತವಾದಂಥ ಹೋರಾಟ, ರೈತರ ಪರವಾದಂಥ ಹೋರಾಟ, ಇಲ್ಲಿ ಯಾರೋ ವ್ಯಕ್ತಿ ವಿರುದ್ಧವಾದ ಹೋರಾಟ ಅಲ್ಲ ನಮ್ಮದು. ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿರ್ತಕ್ಕಂಥ ರೈತರಿಗೆ ಹೇಳಿದರು, ನನಗೆ ಆ ಘಟನೆ ತೀವ್ರ ನೋವು ತೋರಿಸಿದೆ, ನೀವು ಅಧಿಕಾರಿಗಳ ಮೇಲೆ ಏನು ಹಲ್ಲೆ ಮಾಡಬೇಡ್ರಿ, ನನ್ನ ಮೇಲೆ ಮಾಡಿರಿ, ನಿಮ್ಗೆ ಸಿಟ್ಟಿದ್ರೆ. ನಾನು ಬಲವಂತವಾಗಿ ಯಾವ ರೈತರು ಸ್ವಾಧೀನವನ್ನು ಪಡಿಸ್ಕೊಳ್ಳಂಗಿಲ್ಲ, ಭೂಮಿಯನ್ನು ವಶಪಡಿಸ್ಕೊಳ್ಳಂಗಿಲ್ಲ ಅಂತ ಹೇಳಿದ್ದಾರೆ. ಈಗ ಇಷ್ಟೆಲ್ಲ ಬೀದಿನಲ್ಲಿ ಅನಾಹುತ ಆಗಲಿಕ್ಕೆ ಕಾರಣಕರ್ತರು ಯಾರು? ಇದೇ ಮಾನ್ಯ ಮುಖ್ಯಮಂತ್ರಿಗಳು ರೈತರನ್ನ ಕುಮಾರಣ್ಣ ಅವರು ಕರೆದಂಗೆ ಒಂದು 2-3 ಸಲ ಕರೆಸಿ ಕಷ್ಟ ಸುಖ ವಿಚಾರಿಸಿ, ಪರ ವಿರೋಧ ಏನಿದೆ ವಿಚಾರಿಸಿ, ಸಾಧಕ ಬಾಧಕ ವಿಚಾರಿಸಿದಿದ್ರೆ ಇವತ್ತೇನಾದರೂ ಇಂಥ ಘಟನೆ ನಡೀತಾ ಇತ್ತಾ? ಈ ಘಟನೆಗೆ ಪ್ರಚೋದನೆ ಕೊಡ್ತಕ್ಕಂಥವರು ಇದೇ ಮುಖ್ಯಮಂತ್ರಿಗಳ ಅದೆಂಥದ್ದೋ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರುಗಳು. ಅದಕ್ಕೆ ಅಧ್ಯಕ್ಷರಾಗಿ ಇವತ್ತು ಮುಖ್ಯಮಂತ್ರಿಗಳು ಬಂದು ಕೂತ್ಕೊಂಡು ಮಾತಾಡಿದ್ದಾರೆ. ಸರ್, ಇದಕ್ಕೆ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ ಅಂತ ಹೇಳ್ತೀರಿ. ತಮ್ಮ ಅಂತಿಮ ನಿಲುವು ಏನಾಗಿರ್ತದೆ ಸರ್? ನಮ್ಮ ನಿಲುವು ಭಾಳ ಸ್ಪಷ್ಟ. ಯಾರು ಭೂಮಿಯನ್ನು ಕೊಡೋದಕ್ಕೆ ಸಿದ್ಧ ಇಲ್ಲ ಅಂಥ ರೈತರ ಜೊತೆಯಲ್ಲಿ ನಾವು ನಿಂತ್ಕೊಳ್ತೇವೆ ಗಟ್ಟಿ ನಿಲುವಿಂದ. ಇದು ಆನ್ ಗ್ರೌಂಡ್ ಬ್ಯಾಟಲ್ ಇರ್ಬೋದು, ಯಾಕೆಂದರೆ ಈಗಾಗಲೇ ಪಾದಯಾತ್ರೆಯನ್ನು ಮುಗಿಸಿ ಬಂದಿದ್ದೇನೆ, ಇನ್ನೂ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೇನೆ. ವಿಧಾನಸೌಧಗೆ ಮುತ್ತಿಗೆ ಆಗ್ತಕ್ಕಂಥ ಒಂದು ಸನ್ನಿವೇಶ ನಮ್ಮ ಕಣ್ಣೆದುರುಗಡೆ ಬಂದರೂ ಕೂಡ ಅದಕ್ಕೂ ಕೂಡ ತಯಾರಾಗಿ ಹೊರಡ್ತೇನೆ. ಕಾನೂನಿನ ಹೋರಾಟಕ್ಕೂ ಕೂಡ ನಾವು ರೈತರ ಜೊತೆ ಕೈ ಜೋಡಿಸಿ ನಿಂತ್ಕೊಳ್ತೇವೆ. ಅವ್ರ ಭೂಮಿಯನ್ನು ಉಳಿಸ್ಕೊಡ್ತಕ್ಕಂಥದ್ದಕ್ಕೆ ಅದೇನಾದರೂ ಆಗಲಿ ದೇವೇಗೌಡರ ಕುಟುಂಬ ಬದ್ಧ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಏನು ಭೂಮಿ ಕೊಡಲಿಕ್ಕೆ ಯಾರು ರೈತರು ಒಪ್ಪೋದಿಲ್ಲ ಅಂತಹ ರೈತರ ಜೊತೆಗೆ ಇಡೀ JDS ಪಕ್ಷ ನಿಲ್ಲುತ್ತೆ. ಒಂದು ವೇಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ನಡೆದರೂ ಕೂಡ ನಾವು ಅಲ್ಲಿಗೆ ಹೋಗ್ತೇವೆ, ರೈತರ ಜೊತೆಗೆ ನಿಲ್ತೇವೆ ಅನ್ನುವಂಥ ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಅಳ್ಳೂರು, ಪಬ್ಲಿಕ್ TV, ಬಾಗಲಕೋಟೆ.